ಅದ ಸಹಜೀವರಿಗೆ ರೆಪ್ಪೆ ಅಟ್ಟೆ ಬೆಳಿಬೇಕು. ಜ್ವಾಲೆ ಹೆಂಗೆ ಪ್ರಜ್ವಲಿಸ್ತದೆ ನೋಡಿ. ಜ್ವಾಲೆ ಒಳಗೆ ಎಷ್ಟು ಇದೆ, ನಡುವೆ ಕಪ್ಪು ಕಲರ್ ಕೂಡ ಇದೆ. ಮೇಲೆ ತುದಿ ನೋಡಿ, ತುದಿ ಹೆಂಗಿದೆ. ಅದರ ಜೊತೆಗೆ ಬತ್ತಿ ಕೂಡ ಹೇಗೆ ಕರಗ್ತಾ ಇದೆ. ಜ್ಯೋತಿ ಅಂತಾರಲ್ಲ, ದಿವ್ಯ ಜ್ಯೋತಿ, ನಮ್ಮ ಜ್ಞಾನ ಜ್ಯೋತಿ, ಒಂದು ಕಲ್ಪನೆ ಕೂಡ ಇದರೊಳಗೆ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ. ಕಣ್ಣಲ್ಲಿ ನೀರು ಎಷ್ಟಕ್ಕಾಗೊಂಡು ಹೋಗಲಕ್ಕ ಅಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಹೋಗಲ್ಲ. ಒಟ್ಟು ಹೋಗಬೇಕು. ಒರೆಸ್ಕೊಳ್ಳೋದು ಮಾಡೋದು ಉದ್ದೇಶ ಬರೋಕೆ ಏನು ಮಾಡ್ಕೋಬೇಡಿ. ಸಹಜವಾಗಿ ಅದನ್ನೇ ನೋಡ್ತಾರೆ. ಉಜ್ವಲಿಸುವ ಒಂದು ಜ್ಯೋತಿ, ಜ್ಞಾನ ಜ್ಯೋತಿಯನ್ನು ನೋಡಿ ಹೇಗೆ ಹೆಚ್ಚು ಕಡಿಮೆ ಗಾಳಿ ಹೇಗೆ ಹೊಯ್ದಾಡ್ತಿದೆ ನೋಡಿ ವಿದ್ಯಾರ್ಥಿಗಳೇ. ಹೇಗೆ ಒಂಥರ ಅದರ ಅಲೆದಾಟ ಹೇಗೆ ದೊಡ್ಡದಾಗುತ್ತೆ, ಸಣ್ಣದಾಗುತ್ತೆ, ಎಷ್ಟು ಸುಂದರ ಅನ್ನಿಸ್ತದಲ್ಲ. ನಮಗೆ ಒಂಥರ ನೋಡೋಕ್ಕೆ ಖುಷಿ ಆಗುತ್ತೆ. ಬಟ್ ಅದು ಉರಿತದ ಅನ್ನೋದು ಯಾರಿಗೆ ಗೊತ್ತಾಗಂಗಿಲ್ಲ. ಆ ಥರ ಖುಷಿ ಅನ್ನಿಸ್ಬೇಕು. ಹೋಗಲಿ, ಅದಕ್ಕೆ ಕೈಲಿ ಒರೆಸ್ಕೋಬೇಡಿ. ಹೋಗಲಿ, ಅದು ಏನಾಗಲ್ಲ. ಯಾರ ಕೈಯನ್ನು ಮುದ್ರೆಯನ್ನು ತೆಗಿಬೇಡಿ. ಎಷ್ಟು ಹೋಗುತ್ತೆ ಹೋಗಲಿ. ನಿಮ್ಮ ಮನಸ್ಸಿನಲ್ಲಿ ಎಲ್ಲ ದುಃಖನೂ ಹೊರಗಾಕ್ಬಿಡಿ. ಅಳಬೇಕನ್ನೋ ಒಟ್ಟು ಇದು ದುಃಖನೂ ಹೊರಗಾಕ್ಬಿಡಿ. ಇಲ್ಲಿ ನಿಮ್ಮಲ್ಲಿರುವಂಥ ಒಂದು ರಸಗ್ರಂಥಿಗಳು, ಕಣ್ಣಿನ ನೀರಿನ ಗ್ರಂಥಿ ಕೂಡ ಇರ್ತದೆ. ಅದು ನಮಗೆ ಕೆಟ್ಟದಾಗಿರುವಂಥ ಒಂದು ಭಾವನೆಗಳನ್ನು ಹೊರಹಾಕುವ ಸಂದರ್ಭದಲ್ಲಿ ಬರುವಂಥ ಭಾವನೆ, ಅದನ್ನು ಹೊರಗೆ ಹಾಕ್ತೀವಿ. ನಿಮ್ಮ ಮನಸ್ಸಿನಿಂದ ಕಣ್ಣಿನ ಮುಖಾಂತರ ಹೊರಗೆ ಹಾಕ್ತೀವಿ. ಇನ್ನು ಹೋಗಬೇಕು. ಕೆಳಗಡೆ ನೋಡಿ ಎಷ್ಟು ಸುಂದರವಾಗಿದೆ. ಇನ್ನು 1 ಮಿನಿಟ್ 5 ಮಿನಿಟ್ ಆಗ್ತದೆ. 3 ಮಿನಿಟ್ಸ್ ಆಯಿತು. ಇನ್ನು 2 ಮಿನಿಟ್ಸ್ ನೋಡಿಬಿಡಿ. ಕಣ್ಣ ನೀರು ಹೋಗಲಿ. ಅದು ಒರೆಸ್ಕೋಬೇಡಿ ಉದ್ದೇಶ ಒರೆಸ್ಕೊಬೇಡಿ. ಹೋಗಿ ತಾನೇ ಹೋಗಲಿ. ಅದು ಎಷ್ಟು ಹೋಗುತ್ತೆ. ಆ ಜ್ವಾಲೆಯನ್ನು ಮಾತ್ರ ಗಮನಿಸಿ. ಎಷ್ಟು ಸುಂದರವಾಗಿದೆ ಅಂತ. ಆ ಸುಂದರತೆ, ಜ್ವಾಲೆ ಸುಂದರತೆಯಿಂದ ಗಮನಿಸಿ. ಬಣ್ಣ, ಕಪ್ಪು, ನೀಲಿ, ಗಡಗಂಪು ಎಲ್ಲ ಬಣ್ಣಗಳು ಕೂಡ ಒಳಗೊಂಡು ಬೆಳೆಸ್ತಾರೆ. ಮಾತ್ರ ಕಾಣ್ತಾ ಇರಬೇಕು. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ. ಎಲ್ಲರೂ ನಿಧಾನವಾಗಿ ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿ. ಈಗ ಆ ಜೋಲೆ 2 ಹುಬ್ಬುಗಳ ಮಧ್ಯೆ ಕಾಣ್ತಾ ಇರ್ತದೆ, ಅದನ್ನು ಗಮನಿಸಿ. ಆ ದೀಪದ ಜೋಲೆ ಹೇಗೆ ಎಲ್ಲ ಆಗ್ತದೆ ವಿದ್ಯಾರ್ಥಿಗಳೇ,
ಆ ಜೋಳೆ ಏನಾಗ್ತದೆ ನಿಮ್ಮ ಎರಡು ಗುಬ್ಬಗಳ ಮಧ್ಯೆ ಕಾಣ್ತಾ ಇದೆ. ಕಾಣಿಸಕತ್ತೆ ತಾನೆ? ಅದನ್ನು ಗಮನಿಸ್ತಾ ಇದೆ. ಅದೇ ಜ್ಞಾನ ಜ್ಯೋತಿ. ಜ್ಯೋತಿ ಕಂಡೆ ಜ್ಞಾನ ಕಂಡೆ ಅಂತ ಇರ್ತಾರಲ್ಲ, ಎಲ್ಲಿರಲ್ಲ ನಮ್ಮ ಎರಡು ಹುಬ್ಬುಗಳ ಮಧ್ಯದೆಲ್ಲ ಆತ್ಮಸ್ಪರ್ಧ ಅಂತೀವಿ, ಆತ್ಮೀಯತೆಗಳೇ. ಅದೇ ಈ ಜ್ಞಾನ ಜ್ಯೋತಿ. ಆ ಜ್ಞಾನ ಜ್ಯೋತಿನೇ ಗಮನಿಸ್ತಾ ಇದೆ. ಆರಾಮ್ಸೆ ಕೂಲಾಗಿರಿ. ಸ್ಟಾರ್ಟ ಸರ್ಜಿಯಲ್ಲಿ ದೀರ್ಘ ತೆಗೆದುಕೊಂಡು ದೀರ್ಘೋಸರು ಬಿಡ್ತಾ ಇರಿ. ಏನೋ ತೇಲ್ದಂಗೆ ಅನಿಸ್ತದೆ. ಆಕಾಶದಲ್ಲಿ ಮನಸ್ಸು ಹಗರಾಗಿದೆ. ಇರುವಂಥ ನಮ್ಮ ದುಃಖ ಕಣ್ಣೀರಿನ ಮುಖಾಂತರ ಎಲ್ಲ ಹೊರಹೋಗಿದೆ. ಬಹಳ ಮನಸ್ಸು ಉಲ್ಲಾಸಿತವಾಗಿದೆ. ಸ್ವಚ್ಛಂದವಾಗಿ ಕೊಕ್ಕರೆಗಳು ಆಕಾಶದಲ್ಲಿ ಹಾರಾಡೋ ಹಾಗೆ ನಮ್ಮ ಮನಸ್ಸು ಕೂಡ ಈಗ ಹಾರಾಡ್ತಾ ಇದೆ. ಖುಷಿಯಾಗಿದೆ, ಉಲ್ಲಾಸಭರಿತವಾಗಿದೆ. ಖುಷಿಯನ್ನು ಒಳ ಮನಸ್ಸಿನಿಂದ ಅನುಭವಿಸಿ ವಿದ್ಯಾರ್ಥಿಗಳೇ. ನಿಧಾನವಾಗಿ ಎರಡು ಕೈಗಳನ್ನು ಮುಚ್ಚಿ ನಿಧಾನವಾಗಿರಬೇಕು. ಕೈಯಲ್ಲಿ ಏನು ಕಾವು ಕೈ ಪರ್ಸೆಯಿಂದ ನಿಧಾನವಾಗಿ ಕಣ್ಣುಗಳನ್ನು ಕಣ್ಣು ಮತ್ತು ಮೂತಿ ಊಟ ನಾನು ಸ್ವಲ್ಪ ಕಣ್ಣಿನ ಇದು ಮೂತಿ ತೊಗೊಳ್ಕೊತೀವಲ್ಲ ಫೀಲ್ ಆಗ್ತದೆ. ಉಂಗಲಿ ಕಣ್ಣು ತೆಗಿಯೋಕೋಬೇಡ, ಯಾರು ತೆಗಿಬೇಡ್ರಿ, ಏನು ಮಾಡೋಕ್ಕೋಬೇಡ್ರಿ. ಬರೀ ಫ್ರೆಶ್ ಬರೀ ಒಂದು ಸ್ವಲ್ಪ ಅದಕ್ಕೆ ಸ್ಪರ್ಶವನ್ನು ಮಾಡಿ ನಮ್ಮ ಕಣ್ಣುಗಳಿಗೆ, ನರಗಳಿಗೆ, ರಸದ ಗ್ರಂಥಿಗಳು, ಕಣ್ಣಿನ ರಸ ಗ್ರಂಥಿಗಳು ಬರ್ತಾವಲ್ಲ ಅದನ್ನ ನಿಧಾನವಾಗಿ ನಿಮ್ಮ ಅದೃಷ್ಟ ಏನಿದೆ ನಿಮ್ಮ ಕೈಯಲ್ಲಿರ್ತದೆ. ನಿಮ್ಮ ಕೈಗೆ ಹಸ್ತರೇಖೆಯನ್ನು ನೋಡ್ಕೊತಾ ಕಣ್ಣನ್ನು ಬಿಡೋಗ್ತಿರುತ್ತೆ. ನಿಧಾನವಾಗಿ ನಾನು ಮಂತ್ರ ಹೇಳ್ತೀನಿ. 3 ಸಲ ಮಂತ್ರ ಹೇಳಿದ ನಂತರ ಆಮೇಲೆ ಬಿಡಬೇಕು. ತೆಗೆದುಕೊಂಡು ಓಂಕಾರ ಮಾತ್ರ ಹೇಳೋಣ. ಮೂರು ಸಲ ಹೇಳಬೇಕು. चित्तस्य परेण वाचा मलं शरीरच्च वैद्यकेन योपाकरोतुं प्रवरमुनीनां पतञ्जलि प्राञ्जलि प्राणतोऽस्मि ॐ शान्ति शान्ति शान्तिः. ನಿಧಾನವಾಗಿ ಕಣ್ಣು ಬಿಡಬೇಕಾದ್ರೆ ನಿಮ್ಮ ಕೈಯಲ್ಲಿರುವ ಅದೃಷ್ಟ ರೇಖೆಗಳನ್ನು ನೋಡ್ಕೊತ್ಬಿಡಿ.
ನೋಡಿ, ಒಂದು ಮಂತ್ರ ಹೇಳ್ತೀನಿ ಅದನ್ನು ನೋಡಿ. ಓಂ ಕರಾಗ್ರೆ ವಸತೆ, ಓಂ ಕರಾಗ್ರೆ ವಸತೆ, ಕರಮಧ್ಯೆ ಸರಸ್ವತಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ತಿತಗೌರಿ, ಕರಮೂಲೆ ಗೌರಿ, ಕರದರ್ಶನಂ, ಕರದರ್ಶನಂ. ನಿಧಾನವಾಗಿ ನಿಮ್ಮ ಅದೃಷ್ಟಗಳು ನಿಮ್ಮ ಕೈಯಾಗಿರ್ತದೆ, ಯಾರ ಕೈಯಾಗಿರಂಗಿಲ್ಲ. ಅದೃಷ್ಟದ